ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ಮಳೆ ಬರಲಿ ಅನ್ನುವಂತಹ ಪದ್ಯದ ವಿವರಣೆಯನ್ನು ನೀಡ್ತಾ ಇದ್ದೀನಿ. ಮಳೆ ಬರಲಿ ಅನ್ನುವಂಥ ಪದ್ಯವನ್ನು ಬರೆದಿರುವಂಥವರು ಸವಿತಾ ನಾಗಭೂಷಣರವರು. ನೋಡಿ ಮಕ್ಕಳ, ಮಳೆ ಸಕಲ ಜೀವರಾಶಿಗಳಿಗೆ ಮೂಲಾಧಾರ. ಇಂದು ಪ್ರಕೃತಿಯಲ್ಲಿ ನಾನಾ ರೀತಿಯ ವೈಪರೀತ್ಯಗಳು ಉಂಟಾಗ್ತಾ ಇವೆ. ಅಂದರೆ ಹೆಚ್ಚು ಮಳೆ ಬಂದು ಅತಿವೃಷ್ಟಿ ಉಂಟಾಗುತ್ತೆ. ಮಳೆ ಹೆಚ್ಚಾದಂತೆ ಹೆಚ್ಚು ಮಳೆ ಬಂದರೆ ಪ್ರವಾಹಗಳು ಉಂಟಾಗಿ ಅತಿವೃಷ್ಟಿ ಉಂಟಾಗುತ್ತೆ. ಹಾಗೆಯೇ ಅತಿವೃಷ್ಟಿ ಉಂಟಾದಾಗ ಎಲ್ಲ ಮನೆಗಳು ಕೊಚ್ಚಿಕೊಂಡು ಹೊಲ ಗದ್ದೆಗಳು ಎಲ್ಲ ಕೂಡ ಕೊಚ್ಚಿ ಹೋಗುತ್ತವೆ. ಒಂದು ವೇಳೆ ಏನಾದ್ರೂ ಮಳೆ ಬರ್ದೇ ಇದ್ದರೆ ಅನಾವೃಷ್ಟಿ ಉಂಟಾಗಿ ಬರಡು ಭೂಮಿ ಆಗುತ್ತೆ, ಬರಗಾಲ ಉಂಟಾಗುತ್ತೆ. ಹೀಗೆ ಪ್ರಕೃತಿಯಲ್ಲಿ ಹಲವಾರು ರೀತಿಯ ವೈಪರೀತ್ಯಗಳು ಉಂಟಾಗ್ತವೆ. ಇವುಗಳಿಂದ ಜನರ ಜೀವನ ಏನಾಗುತ್ತೆ, ಅಸ್ತವ್ಯಸ್ತಗೊಳ್ಳುತ್ತೆ. ನಂತರ ಏನಾಗುತ್ತೆ, ರೈತರ ಬದುಕು ಸಂಕಷ್ಟಕ್ಕೆ ಒಳಗಾಗುತ್ತೆ. ಮಳೆಯು ಸಕಾಲಕ್ಕೆ ಬಂದು ಕೆರೆ ಕಟ್ಟೆಗಳು ಬಾವಿಗಳು ತುಂಬಿದರೆ ಎಲ್ಲ ಏನಾಗುತ್ತೆ, ರೈತರ ಬದುಕು ಹಸನಾಗುತ್ತೆ. ಆ ಮುಖೇನ ನಾಡು ಸಮೃದ್ಧಿಯಿಂದ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಮಳೆ ಬರಲಿ ಅನ್ನುವಂಥ ಒಂದು ಪದ್ಯದಲ್ಲಿ ನಮ್ಮ ಕಷ್ಟಗಳನ್ನು ದೂರ ಮಾಡಿ ಸುಖ ಸಂತೋಷಗಳನ್ನು ಹೆಚ್ಚಿಸಲಿ ಎಂದು ಕವಯಿತ್ರಿ ನಮ್ರತೆಯಿಂದ ಪ್ರಾರ್ಥಿಸಿದ್ದಾರೆ. ನೋಡಿ ಮಕ್ಕಳ, ಮಳೆ ಬರಲಿ ಅನ್ನುವಂಥ ಒಂದು ಪದ್ಯವನ್ನು ಬರೆದಿರುವಂಥವರು ಸವಿತಾ ನಾಗಭೂಷಣ ಅವರು. ಇನ್ನು ನಾವು ಸವಿತಾ ನಾಗಭೂಷಣರವರ ಪರಿಚಯವನ್ನು ಮಾಡಿಕೊಳ್ಳೋಣ. ಇವರೇ ಸವಿತಾ ನಾಗಭೂಷಣರವರು. ಸವಿತಾ ನಾಗಭೂಷಣರವರ ನಾವು ಪರಿಚಯವನ್ನು ನೋಡೋದಾದರೆ, ಇವರು 1961ರಲ್ಲಿ ಚಿಕ್ಕಮಗಳೂರಿನಲ್ಲಿ ಜನಿಸಿದರು. ಇವರು ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಅಂಚೆ ಇಲಾಖೆಯಲ್ಲಿ 20 ವರ್ಷ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಹೊಂದಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಜನಿಸಿದ ಸವಿತಾ ನಾಗಭೂಷಣ ಅವರು ಬೆಳೆದದ್ದು ಮತ್ತು ಶಿಕ್ಷಣವನ್ನು ಪಡೆದದ್ದು ಶಿವಮೊಗ್ಗದಲ್ಲಿ. ಮಲೆನಾಡಿನ ಅನುಭವದ ಹಿನ್ನೆಲೆಯಲ್ಲಿ ಅವರ ಬಹಳಷ್ಟು ಕವಿತೆಗಳಲ್ಲಿ ಗಿಡ, ಮರ, ಹಸಿರು, ಹೂವು, ಹಣ್ಣು ಮತ್ತು ಹೊಳೆಮಳೆ, ಮೋಡಗಳ ಜೀವಂತ ರೂಪಕ ಒಳಗೊಂಡಿರುತ್ತವೆ. ವರ್ತಮಾನದ ಮನುಷ್ಯನ ಆಳದ ಸಂತೋಷ, ನೆಮ್ಮದಿ, ದುಃಖ, ವಿಷಾದಗಳನ್ನು ಅಂತಃಕರಣಪೂರ್ವಕವಾಗಿ ದಾಖಲಿಸುತ್ತವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕಾವ್ಯಕ್ಕಾಗಿ ನೀಡುವ ಪ್ರಶಸ್ತಿ ಪಡೆದ ಮೊದಲ ಕವಯತ್ರಿಯಾದ ನಾ ಬರುತ್ತೇನೆ ಕೇಳು ಸವಿತಾ ಅವರ ಎಲ್ಲ ಸಂಕಲನಗಳಿಗೆ ವಿವಿಧ ಸಂಘ ಸಂಸ್ಥೆಗಳ ಬಹುಮಾನ ಪ್ರಶಸ್ತಿ ಸಂದಿವೆ. ಅವರ ವಿಶಿಷ್ಟ ಕಾದಂಬರಿ ಸ್ತ್ರೀಲೋಕಕ್ಕೆ MK ಇಂದಿರಾ ಮತ್ತು BH ಶ್ರೀಧರ್ ಪ್ರಶಸ್ತಿ ಸಂದಿವೆ. ಕೆಲ ಕಾಲ ಸಾಹಿತ್ಯ ಸಂವಾದ ಸಾಂಸ್ಕೃತಿಕ ದ್ವೈಮಾಸಿಕದ ಸಂಪಾದಕರಾಗಿದ್ದ ಅವರು ಅಕಾಡೆಮಿ ಪ್ರಕಟಿಸಿದ ಸುವರ್ಣ ಕಾವ್ಯ ಸಂಪಾದಕರಲ್ಲಿ ಒಬ್ಬರಾಗಿದ್ದರು. ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಸವಿತಾ ತಮ್ಮ ಪತಿ DS ನಾಗಭೂಷಣ ಅವರೊಂದಿಗೆ ಶಿವಮೊಗ್ಗದಲ್ಲಿ ನೆಲೆಸಿದ್ದಾರೆ. ಇಷ್ಟೇ ಅಲ್ಲ, ಅವರು ಹಲವಾರು ಕೃತಿಗಳನ್ನು ರಚಿಸಿ ಹೆಚ್ಚು ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ. ಅವರು ರಚಿಸಿರುವಂತಹ ಕೃತಿಗಳಲ್ಲಿ ಮುಖ್ಯವಾದವುಗಳೆಂದರೆ ಚಂದ್ರನನ್ನು ಕರೆಯಿರಿ ಭೂಮಿಗೆ, ಇರುವಂತಿಕೆ, ಹಳ್ಳಿಯ ದಾರಿ. ಸವಿತಾ ನಾಗಭೂಷಣರವರ ಇದು ಸ್ತ್ರೀಲೋಕ, ನಾ ಬರುತ್ತೇನೆ ಕೇಳು, ಕಾಡು ಲಿಲ್ಲಿ ಹೂಗಳು, ಕರುಣಾಳು, ದೇವರಿಗೆ ಹೋದೆವು. ಹೀಗೆ ಸವಿತಾ ನಾಗಭೂಷಣರವರು ಹಲವಾರು ಕೃತಿಗಳನ್ನು ರಚಿಸಿ ಇವರ ನಾ ಬರುತ್ತೇನ ಕೇಳ ಎಂಬ ಕವನ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ. ಹಾಗೂ DS ಕರ್ಕಿ ಕಾವ್ಯ ಪ್ರಶಸ್ತಿಯು ಕೂಡ ಇವರಿಗೆ ಲಭಿಸಿದೆ. ಪ್ರಸ್ತುತ ಮಳೆ ಬರಲಿ ಕವನವನ್ನು ಅವರ ಚಂದ್ರನನ್ನು ಭೂಮಿಗೆ ಕರೆಯಿರಿ, ನೋಡಿ ಮಕ್ಕಳ, ಚಂದ್ರನನ್ನು ಭೂಮಿಗೆ ಕರೆಯಿರಿ ಅನ್ನುವಂತಹ ಕವನ ಸಂಕಲನದಿಂದ ಆಯ್ಕೆ ಮಾಡಿ ಈ ಒಂದು ಮಳೆ ಬರಲಿ ಅನ್ನುವಂತಹ ಪದ್ಯವನ್ನು ನಿಮಗೆ ಕೊಟ್ಟಿದ್ದಾರೆ. ಈ ಪದ್ಯದ ವಿವರಣೆಯನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ.